ಸೊ ನೋಡಿದ್ರಲ್ವಾ ಟ್ರಫಲ್ಗರ್ ಸ್ಕ್ವೇರ್, ಹಾಗೆ ಅದರ ಹಿಸ್ಟ್ರಿ ಏನಂತ ಗೊತ್ತಾಯಿತು. ಈಗ ಇದ್ರ ಹಿಂದ್ಗಡೆ ಇರ್ತಕ್ಕಂಥ ನ್ಯಾಷನಲ್ ಗ್ಯಾಲರಿ. ಸೊ ಬನ್ನಿ ನ್ಯಾಷನಲ್ ಗ್ಯಾಲರಿ ಹೋಗೋಣ. ಒಳಗಡೆ ಯಾವೆಲ್ಲ ಪೇಂಟಿಂಗ್ಸ್ ಇಟ್ಟಿದ್ದಾರೆ, ಪೋರ್ಟ್ರೇಟ್ಸ್ ಇಟ್ಟಿದ್ದಾರೆ ಅನ್ನೋದನ್ನ ನೋಡೋಣ. ಅದರ ಹಿಸ್ಟ್ರಿ ಏನು ಅಂತ ತಿಳ್ಕೊಳ್ಳೋಣ. ಓಕೆ ಬನ್ನಿ. ಸೊ ನಾವಲ್ಲಿ ಕೆಳಗಡೆ ಇದ್ವಿ, ಅಲ್ಲಿಂದ ಮೇಲ್ಗಡೆ ಹತ್ಕೊಂಡು ಬಂದರೆ ಆ್ಯಕ್ಚುಲಿ ಇದೆಲ್ಲ ಕ್ಲೋಸ್ ಮಾಡಿದ್ದಾರೆ. ಸೊ ಇಲ್ಲೇನು ಕಾಣ್ತಾ ಇದೆಯಲ್ಲ, ಇದು ಸೇನ್ಸ್ಬರಿ ವಿಂಗ್ ಅಂತ. ಇಲ್ಲಿಂದ ಎಂಟ್ರೆನ್ಸು, ನಾವು ಒಳಗಡೆ ಹೋಗ್ಬೇಕಂದ್ರೆ ಇಲ್ಲಿಂದ ಎಂಟ್ರೆನ್ಸು. ಆ್ಯಂಡ್ ಇದು ಬಂದುಬಿಟ್ಟು ಫ್ರೀ ಎಂಟ್ರೆನ್ಸು, ಯಾವುದೇ ಫೀಸ್ ಇರೋದಿಲ್ಲ, ಟಿಕೆಟ್ ಇರೋದಿಲ್ಲ. ಸೊ ಇಲ್ಲಿಂದ ಒಳಗಡೆ ಹೋಗಬೇಕು. ಆ್ಯಂಡ್ ಇದೇ ನೋಡ್ತಾ ಇದ್ರಲ್ಲ, ಇದು ಕೆನಡಾ ಹೌಸ್. ಇದು ಸೊ ಕೆನಡಾ ಎಂಬಸಿ ಇದು. ಸೊ ಬನ್ನಿ ಈಗ ಫಸ್ಟ್ ಒಳಗಡೆ ಹೋಗೋಣ. ಸೊ ನಾವೀಗ ಒಳಗಡೆ ಬಂದಿದ್ದಾಯಿತು. ಸೊ ಒಳಗಡೆ ತುಂಬ ಬೆಚ್ಚಗಿದೆ ಆ್ಯಕ್ಚುಲಿ ಹೇಳಬೇಕಂದ್ರೆ, ಚಳಿ. ಸೊ ನಾನು ಈ ಕೈಗೆ ಗ್ಲೌಸ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಈ ಕೈಗೆ ಗ್ಲೌಸ್ ಹಾಕ್ಕೊಂಡಿಲ್ಲ, ಯಾಕಂದರೆ ಫೋನ್ ಆಪ್ರೇಟ್ ಮಾಡಬೇಕಂತ ಹೇಳ್ಬಿಟ್ಟು. ಸಿಕ್ಕಾಪಟ್ಟೆ ಚಳಿ ಇದೆ ನೋಡಿ, ಕೈ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಒಳಗಡೆ ಬಂದ ತಕ್ಷಣ ಇಲ್ಲಿ ಮ್ಯಾಪ್ ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು. ಸೊ ನಾವು ಏನು ನೋಡ್ಬೇಕು ಅಂದ್ಕೊಂಡಿದ್ದೋ, ಯಾವ ವಿಂಗ್ ಬೇಕೋ ಆ ವಿಂಗ್ಗೆ ಹೋಗೋದು. ಸೊ ಈಗ ನಾವು ಬಂದಿರೋದು ಇದು ಸೇನ್ಸ್ಬರಿ ವಿಂಗ್ ಅಂತ. ಇಲ್ಲಿದ್ದೀವಿ ನಾವು. ಯೋರ್ ಹೇರ್ ಅಂತ ತೋರಿಸ್ತಾ ಇದೆ. ಸೊ ಇಲ್ಲಿ ಏನಿದೆ ಅನ್ನೋದನ್ನ ನಾವು ನೋಡ್ಕೋಬೋದು. ಸೊ ಯಾವ್ಯಾವ ಪೇಂಟಿಂಗ್ಸು ಯಾವ್ಯಾವ ಇದರಲ್ಲಿದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಹಾಗೆ ಇಲ್ಲಿ ಟೆಂಪ್ರರಿ ಎಕ್ಸಿಬಿಷನ್ಸ್ ಕೂಡ ನಡೆಯುತ್ತೆ. ಕೆಲವೊಂದು ಫ್ರೀ ಇರುತ್ತೆ, ಕೆಲವೊಂದು ಪೇಯ್ಡ್ ಇರುತ್ತೆ. ಸೊ ಸೆಂಟ್ರಲ್ ಹಾಲ್ ಅದು ಮೇಯ್ನ್ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಈಗ ಬನ್ನಿ ಒಂದೊಂದಾಗೆ ಫಸ್ಟು ರೂಮ್ 1 ಹೋಗೋಣ, ಅಥವಾ ಇಲ್ಲಿಂದ ಅವ್ರನ್ನ ಕೇಳಿಕೊಂಡು ಯಾವ ಕಡೆ ಹೋದರೆ ಫಸ್ಟ್ ಬರುತ್ತೆ ಅಂತ ಹೋಗೋಣ. ಸೊ ಇಲ್ಲೇ ನಮಗೆ ಟಿಕೆಟ್ಸ್ ಮತ್ತು ಆಡಿಯೋ ಗೈಡ್ಸ್ ಮತ್ತು ಮೆಂಬರ್ಶಿಪ್, ಕೆಲವರು ಮೆಂಬರ್ಶಿಪ್ ಮಾಡ್ಕೊಂಡಿರ್ತಾರೆ, ಅವ್ರಿಗೆ ಫ್ರೀ, ಎಲ್ಲನೂ ಫ್ರೀ. ಅಂದರೆ ಎಕ್ಸಿಬಿಷನ್ಸ್ ಏನಿರುತ್ತಲ್ವ, ಗ್ಯಾಲರೀಸ್ ಅದೆಲ್ಲನೂ ಫ್ರೀ ಇರುತ್ತೆ. ಸೊ ಪರ್ ಇಯರ್ ಅಂತ ಇಷ್ಟು ಅವರು ಕಲೆಕ್ಟ್ ಮಾಡ್ಕೊತಾರೆ ಮೆಂಬರ್ಶಿಪ್ ಫೀಸು. ಟಿಕೆಟ್ಸ್ ಇವ್ರು ಇಲ್ಲೇ ಕೊಡ್ತಾರೆ. ಹಾಗೆ ಕೆಲವೊಂದು ನಮಗೆ ಗೈಡ್ಸ್ ಬೇಕು ಅಂತಂದರೆ ನಾವಿಲ್ಲಿ. ಸೊ ನಾವೀಗ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಸೆಕೆಂಡ್ ಫ್ಲೋರಲ್ಲೇ ಕಂಪ್ಲೀಟಾಗಿ ಪೇಂಟಿಂಗ್ಸ್ ಎಲ್ಲನೂ ಇರೋದು. ಸೊ ಇಲ್ಲಿ ಕೊಟ್ಟಿದ್ದಾರೆ ರೂಮ್ 51 to 66, 13 to 16 ಸೆಂಚುರೀಸ್ ಎಲ್ಲ ಪೇಂಟಿಂಗ್ಸ್ ಎಲ್ಲನೂ ಈ ಕಡೆ ಇದೆ ಲೆಫ್ಟ್ ಸೈಡಲ್ಲಿ. ಆ್ಯಂಡ್ ನಾವು ರೈಟ್ ಸೈಡ್ಗೆ ಹೋದರೆ 15 to 20th ಸೆಂಚುರಿ, ಅರ್ಲಿ 20th ಸೆಂಚುರೀಸ್ ಪೇಂಟಿಂಗ್ಸ್ ಎಲ್ಲನೂ ಇದೆ. ಸೊ ಫಸ್ಟ್ 13th to 16th ಸೆಂಚುರಿ ಪೇಂಟಿಂಗ್ಸ್ ನೋಡ್ಕೊಂಡು ಬಂದ್ಬೇಡ. ಸೊ ಲೆಫ್ಟ್ ಸೈಡಲ್ಲಿ ಇರೋದು ಬನ್ನಿ. ಸೊ ಈ ಗ್ಯಾಲರಿ ಬಗ್ಗೆ ಕೊಟ್ಟಿದ್ದಾರೆ. ಹಾಗೆ ಇದೇನು ತಿನ್ನೋ ಹಾಗಿಲ್ಲ, ಕುಡಿಯೋ ಹೋಗಿಲ್ಲ ಒಳಗಡೆ ಹೋದರೆ. ಆ್ಯಂಡ್ ಬ್ಯಾಕ್ ಪ್ಯಾಕ್ಸ್ ಏನಿದೆಯಲ್ಲ ಅದನ್ನು ಕ್ಯಾರಿ ಮಾಡಬೇಕು ಅಥವಾ ಮುಂದೆ ಹಾಕ್ಕೋಬೇಕು. ಸೊ ನನ್ನ ಬ್ಯಾಗ್ ತೆಗೆದುಬಿಟ್ಟು ಕೈಲಿ ಹಿಡ್ಕೊಂಡಿದ್ದೀನಿ. ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಇರ್ತವೆ ಇಲ್ಲೆಲ್ಲ. ಸೊ ಈಗ ಬನ್ನಿ ಒಳಗಡೆ ಹೋಗೋಣ ಫಸ್ಟು. ಸೊ ಬೇಸಿಕಲಿ ಇದೆಲ್ಲನೂ ಆರ್ಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ತುಂಬಾ ಚೆನ್ನಾಗಿರುತ್ತೆ. ಸೊ ಅದ್ರ ಬಗ್ಗೆ ನಾಲೆಡ್ಜ್ ಇರೋರಿಗೆ ಇನ್ನೂ ಇಂಟ್ರೆಸ್ಟ್ ಬರುತ್ತೆ. ಸೊ ಇದು ಸೀನ್ಸ್ ಫ್ರಮ್ ದ ಪ್ಯಾಷನ್ ಆಫ್ ಕ್ರೈಸ್ಟ್ ಅಂತ ಹೇಳಿ ಪೇಂಟಿಂಗು. Quando tudo era grande, aí que corre, depois corta, tem mais fácil cortar.
Ah, ele usa o bolso? ಸೊ ಈ ಪೇಂಟಿಂಗ್ ನೋಡ್ತಾ ಇದ್ರಲ್ಲ, ಇದು ಮಾಡಿದ್ದು ಲಿಯೋನಾರ್ಡೋ ಡಾ ವಿನ್ಸಿ ಅಂತ ಹೇಳಿಬಿಟ್ಟು. ಸೊ 1452 ಟು 1519 ಟೈಮಲ್ಲಿ ಮಾಡಿದ್ದು. ಇದು ದ ಬರ್ಲಿಂಗ್ಟನ್ ಹೌಸ್ ಕಾರ್ಟೂನ್ ಅಂತ ಕರೀತಾರಂತೆ. ಆ್ಯಂಡ್ ಇದರ ವಿಶೇಷತೆ ಏನಂತಂದರೆ, ಈ ಪೇಂಟಿಂಗ್ ಕಂಪ್ಲೀಟ್ ಮಾಡಿರೋದು 8 ಪೀಸಸ್ ಆಫ್ ಪೇಪರಿಂದ ಮಾಡಿದ್ದಾರೆ. ಅಂದರೆ ಅವರೇನು ಗಮ್ ಹಾಕಿಲ್ಲ ಅಥವಾ ಸ್ಟಿಚ್ ಮಾಡಿಲ್ಲ, ಏನೂ ಇಲ್ಲ. ಸೊ ಪೇಪರ್ನ ನೀಟಾಗಿ ಇಲ್ಲಿಂದ ಜೋಡಿಸ್ಕೊಂಡು ಹೋಗಿದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೊ ಪೇಪರ್ ಎಲ್ಲ ಜೋಡಿಸ್ಬಿಟ್ಟು ಅದ್ರ ಮೇಲೆ ಪೇಂಟ್ ಮಾಡಿದ್ದಾರೆ. ಸೊ ಪೇಂಟ್ ಮಾಡಿದಾಗ ಏನಾಗಿದೆ, ಅದು ಸ್ಟಿಕ್ ಆಗಿದೆ ಆಲ್ಮೋಸ್ಟ್. ಆ್ಯಂಡ್ ಇದೊಂದೇ ಲಾರ್ಜ್ ಸ್ಕೇಲ್ ಪೇಂಟಿಂಗ್ ಇವ್ರದ್ದು ಉಳ್ಕೊಂಡಿರೋದು.
ಸೊ ನೋಡಿದ್ರಲ್ಲ ಈ ಕಡೆ ಈ ಪೇಂಟಿಂಗ್ ಹೋಗಿದ್ದು ನಾವು 13th to 16th ಸೆಂಚುರಿ ನೋಡ್ಕೊಂಡು ಬಂದಿದ್ದು. ಸೊ ಇದೆಲ್ಲ ಕಂಪ್ಲೀಟಾಗಿ ಜ್ಯೂಯಿಸಮ್ ಮುಂಚೆ ಹೇಗಿತ್ತು, ಅದಾದಮೇಲೆ ಕ್ರೈಸ್ಟ್ ಹೇಗೆ ಬಂತು, ಅಲ್ಲಿಂದ ಕ್ರಿಶ್ಚಿಯಾನಿಟಿ ಹೇಗೆ ಸ್ಟಾರ್ಟ್ ಆಯಿತು ಅನ್ನೋದನ್ನು ಒಂದೊಂದು ಪೇಂಟಿಂಗಲ್ಲಿ ಒಂದೊಂದು ಥರ ಮಾಡಿದ್ದಾರೆ. ಆ್ಯಂಡ್ ಪೇಂಟಿಂಗ್ ಹೇಗೆ ಚೇಂಜ್ ಆಗ್ತಾ ಹೋಗ್ತು, ಟೈಮ್ ಕಾಲಕ್ಕೆ ಚೇಂಜ್ ಆಗ್ತಾ ಹೋಗ್ತು. ಸೊ 13th ಸೆಂಚುರಿಯಲ್ಲಿ ಹೇಗಿತ್ತು, 14th 15th ಹಾಗೆ 16th ಬರ್ತಾ ಏನೇನು ಚೇಂಜಸ್ ಮಾಡ್ಕೊಂಡ್ರು ಅವ್ರು ಪೇಂಟಿಂಗಲ್ಲಿ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ನಾನು ಕಂಪ್ಲೀಟಾಗಿ ಎಲ್ಲಾನು ಡೀಟೇಲಿಂಗ್ ಆಗಿ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ಸೊ ಮೇಲೆ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಚೆನ್ನಾಗಿದೆ, ಪೇಂಟಿಂಗ್ ಮಾಡಿರ್ತಕ್ಕಂಥ ರೀತಿ ಎಲ್ಲನೂ ಚೆನ್ನಾಗಿದೆ. ಆವಾಗಿನ ಕಾಲದಲ್ಲಿ ಇಷ್ಟೆಲ್ಲ ಅಂದರೆ ಇವಾಗಂತೂ ಪೇಸ್ಟಲ್ಸ್ ಅಂತೆ, ಆಯಿಲ್ ಪೇಂಟ್ಸ್ ಅಂತೆ, ಅದು ಇದೊಂಥ ವೆರೈಟೀಸ್ ಏನೇನೋ ಬಂದುಬಿಟ್ಟಿದೆ. ಸೊ ಆವಾಗಿನ ಕಾಲದಲ್ಲಿ ಅಷ್ಟು ಮಾಡಿರೋದು ತುಂಬಾ ಗ್ರೇಟ್. ಸೊ ಈಗ ನಾವು ನೆಕ್ಸ್ಟು ಈಗ 17th to early 20th ಸೆಂಚುರಿಯಲ್ಲಿ ಮಾಡಿರ್ತಕ್ಕಂಥ ಪೇಂಟಿಂಗ್ಸ್ ಏನೇನಿದೆ ಅನ್ನೋದನ್ನ ಹೋಗಿ ನೋಡೋಣ ಬನ್ನಿ. ಸೊ ಇಲ್ಲಿ ಕೊಟ್ಟಿದ್ದಾರೆ ಯಾವ್ಯಾವ ರೂಮ್ಸಲ್ಲಿ ಯಾವ್ಯಾವ್ದು ಪೇಂಟಿಂಗ್ಸ್ ಇದೆ ಅನ್ನೋದನ್ನು ಕೊಟ್ಟಿದ್ದಾರೆ. ತುಂಬಾ ದೊಡ್ಡ ಹಾಲ್ ಇದು, ಸಖತ್ತಾಗಿದೆ. ಆ್ಯಂಡ್ ಇಲ್ಲಿ ಫ್ಲೋರ್ ನೋಡಿದರೆ ಸಡನ್ನಾಗಿ ನೋಡಿ, ಸೊ ಒಂಥರ ಇಲ್ಯೂಷನ್ ಥರ ಕ್ರಿಯೇಟ್ ಮಾಡಿದ್ದಾರೆ, ನೋಡ್ತಾ ಇರ್ಬೋದು. ಸಡನ್ನಾಗಿ ನೋಡಿದರೆ ನನಗೆ 1 ಸೆಕೆಂಡ್ ಇದಾಯಿತು. ಆ್ಯಂಡ್ ವಾಲ್ ಆಗಿರ್ಬೋದು, ವಾಲ್ ಕಲರು ಮೇಲ್ಗಡೆನೂ ಸಖತ್ತಾಗಿ ಮಾಡಿದ್ದಾರೆ. ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಸೊ ಬ್ಯಾಕ್ಗ್ರೌಂಡಲ್ಲಿ ತೀರಾ ಡಲ್ ಇಲ್ಲದೆ, ತೀರಾ ಬ್ರೈಟ್ ಇಲ್ಲದೆ ಪೇಂಟಿಂಗ್ಸ್ ಹೈಲೈಟ್ ಆಗೋ ಥರ ಮಾಡಿದ್ದಾರೆ. ಸೊ ಇದೂ ಅಷ್ಟೇ ಎಲ್ಲ ಕಂಪ್ಲೀಟಾಗಿ ಕ್ರೈಸ್ಟ್ ಬಗ್ಗೆನೇ ಇರೋದು ಪೇಂಟಿಂಗ್ಸ್ ಎಲ್ಲನೂ. 17th to early 20th ಸೆಂಚುರಿದು. ಸೊ ಈ ಪೇಂಟಿಂಗ್ ಏನು ನೋಡ್ತಾ ಇದ್ರಲ್ಲ, ಇದು ಬಂದ್ಬಿಟ್ಟು ಅಲೆಕ್ಸಾಂಡರ್ ಅವ್ರದ್ದು. ಸೊ ಇಲ್ಲಿದ್ದಾನಲ್ಲ, ಸೊ ಇದು ಅಲೆಕ್ಸಾಂಡರು, ಇದು ಪಕ್ಕದಲ್ಲಿರೋದು ಅವ್ರ ಫ್ರೆಂಡು. ಸೊ ಪರ್ಷಿಯನ್ ಎಂಪರರ್ನ ಅವ್ರು ಡಿಫೀಟ್ ಮಾಡಿದಾಗ, ಸೊ ಆ ಎಂಪರರ್ ಅವ್ರ ಫ್ಯಾಮಿಲಿ ಅವ್ರ ಮುಂದೆ ಬಾಗಿ ಕುತ್ಕೊಂಡಿರೋದು. ಸೊ ಅವರು ತಮ್ಮ ಶರಣಾಗತಿನ ಒಪ್ಕೊಳ್ತಾರೆ ಅಂತ ಹೇಳ್ತಾರಲ್ವ, ಸೊ ಶರಣಾಗ್ತಾರೆ ಅಂತ ಹೇಳ್ತಾರಲ್ವ, ಆ ಸಿಚುವೇಶನ್ನ ಪೇಂಟ್ ಮಾಡಿರ್ತಕ್ಕಂಥದ್ದು ಇದು. ಆ್ಯಂಡ್ ಒಂದು ಈ ಸೀನ್ ಏನಿದೆಯಲ್ಲ, ಇದು ನಡೆಯೋದು ಅವ್ರ ತಾಯಿ, ಯಾರು ಆ ಎಂಪರರ್ ಅವ್ರ ತಾಯಿ ಇಲ್ಲಿ ಕುತ್ಕೊಂಡಿರೋದು, ಬ್ಲೂ ಕಲರ್ ಡ್ರೆಸ್ಸಲ್ಲಿ ಕುತ್ಕೊಂಡಿದಾರಲ್ಲ ಅವರು. ಸೊ ಬೈ ಮಿಸ್ಟೇಕಲ್ಲಿ ಏನು ಮಾಡ್ತಾರೆ ಅಂತಂದರೆ, ಸೊ ಅಲೆಕ್ಸಾಂಡರ್ ಅವ್ರಿಗೆ ನಾವು ಶರಣಾಗ್ತೀವಿ ಅಂತ ಹೇಳೋ ಬದಲು ಸೆಂಟೆನ್ಸು ಅವ್ರ ಪಕ್ಕದಲ್ಲಿ ಅವ್ರ ಫ್ರೆಂಡ್ ಏನಿದಾರಲ್ಲ ಅವ್ರಿಗೆ ಹೇಳ್ತಾರಂತೆ, ಅವ್ರ ಹೆಸರು ಹೇಳ್ತಾರಂತೆ. ಸೊ ಆಗ ಅಲೆಕ್ಸಾಂಡರ್ ನಕ್ಬಿಟ್ಟು, ಓಕೆ ನಾನು ನಿನಗೆ ಫರ್ಗಿವ್ ಮಾಡ್ತೀನಿ, ಮಿಸ್ಟೇಕ್ ಆಗಿದೆ ಅಂಥೇಳಿ ಅವರು ಮಿಸ್ಟೇಕ್ ಆಗಿದೆ ಕ್ಷಮಿಸು ಅಂತ ಕೇಳ್ಕೊತಾ ಇರೋದು ಈ ಸೀನ್, ಪರ್ಟಿಕ್ಯುಲರ್ ಸೀನು ಪೇಂಟಿಂಗ್ ನಡೀತಾ ಇದೆಯಲ್ಲ, ಪೇಂಟಿಂಗ್ ಮಾಡಿರ್ತಕ್ಕಂಥದ್ದು. ಸೊ ಆಗ ಅವ್ರು ಇಟ್ಸ್ ಓಕೆ ನಾನು ಫರ್ಗಿವ್ ಮಾಡಿದ್ದೀನಿ ಅಂತ ಹೇಳ್ತಕ್ಕಂಥ ಸಿಚುವೇಶನ್ನ ಪೇಂಟ್ ಮಾಡಿದ್ದಾರೆ. ಈ ಪೇಂಟಿಂಗ್ ಬಂದ್ಬಿಟ್ಟು 3-headed ಹ್ಯೂಮನ್ ಅಂತ. ಸೊ ಯಂಗ್, ಮೆಚುರಿಟಿ ಆ್ಯಂಡ್ ಓಲ್ಡ್ ಅದನ್ನು 3 ಪ್ರಾಣಿಗಳಿಗೆ ಹೋಲಿಸಿದ್ದಾರೆ.
ನಾಯಿ, ಸಿಂಹ ಹಾಗೂ ತೋಳ, ಉಲ್ಫ್ ಅಂತ ಏನು ಕರಿತೀವಿ. ಸೊ ನಾವು ಯಂಗ್ ಏಜಲ್ಲಿ ಕಲ್ತ್ಕೊಳ್ಳೋದು, ಮೆಚುರಿಟಿ ಬಂದಾಗ ಅದನ್ನು ಆ್ಯಕ್ಟ್ ಮಾಡೋದು. ಸೊ ಆ ಆ್ಯಕ್ಟಿಂದ ನಮ್ಮ ಫ್ಯೂಚರಿಗೆ ಹೇಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ತೋರಿಸೋದಕ್ಕೆ ಈ ಪೇಂಟಿಂಗ್ ಮಾಡಿದ್ದಾರೆ. ತುಂಬ ಅರ್ಥಪೂರ್ಣವಾದ ಪೇಂಟಿಂಗ್ ಇದು. ಸೊ ನಾವು ಯಾವುದೇ ಆ್ಯಕ್ಷನ್ ತೊಗೋಬೇಕಾದ್ರೂ ಯೋಚನೆ ಮಾಡಿ ತೊಗೋಬೇಕು. ಸೊ ಆಗಲೇ ಹೇಳಿದಾಗೆ ಇದೆಲ್ಲ ಕಂಪ್ಲೀಟ್ಲಿ ಕ್ರಿಶ್ಚಿಯಾನಿಟಿ ಬಗ್ಗೆ. ಹಾಗೆ ಕ್ರಿಶ್ಚಿಯಾನಿಟಿ ಬರೋಕ್ಕಿಂತ ಮುಂಚೆ ಯಾವ ಥರ ಇತ್ತು ಅನ್ನೋದ್ರ ಬಗ್ಗೆನೇ ಪೇಂಟಿಂಗ್ಸ್ ಎಲ್ಲ ಇರೋದು. ಆ್ಯಂಡ್ ಈ ವಿಂಗಲ್ಲಿ ಎಸ್ಪೆಷಲಿ ಇಲ್ಲಿ ಏನು ನೋಡ್ತಾ ಇದ್ರಲ್ಲ, ಇದೆಲ್ಲ ಕಂಪ್ಲೀಟ್ಲಿ ಕ್ರಿಶ್ಚಿಯಾನಿಟಿ. ಸೊ ರೋಮನ್ಸ್ ಹೇಗೆ ರೂಲ್ ಮಾಡಿದರು ಆ್ಯಂಡ್ ಜೀಸಸ್ ಕ್ರೈಸ್ಟ್ ಹುಟ್ಟಿದ್ದು, ಬೆಳೆದಿದ್ದು, ಅವ್ರ ಪ್ರೀಚಿಂಗ್ಸು, ಸೊ ಅದ್ರ ರಿಲೇಟೆಡ್ ಪೇಂಟಿಂಗ್ಸ್ ಎಲ್ಲನೂ. ಹಾಗೆ ಅವ್ರಿಗೆ ಹೇಗೆ ತೊಂದರೆ ಕೊಟ್ಟರು, ಹೇಗೆ ಹಿಂಸೆ ಮಾಡಿದರು, ಅದಾದಮೇಲೆ ಏನಾಯಿತು ಎಲ್ಲನೂ ಪೇಂಟಿಂಗ್ಸಲ್ಲೆಲ್ಲ ತೋರಿಸಿದ್ದಾರೆ. ನೋಡ್ತಾ ಇರ್ಬೋದು, ಇದು ಜೀಸಸ್ ಕ್ರೈಸ್ಟ್ ಅವ್ರದ್ದು ಪೇಂಟಿಂಗ್ ಇದು. Two cups on the counter, name cards by the plates. Your dress hanging quiet, my hands barely wait. Always begin with you, every morning, every move. All that I am finds its truth when my first step begins with you. Always begin with you. Every promise that I choose from this day on, all I do will always begin with you.
ಟೈಮಿಂಗ್ಸ್ ಎಲ್ಲ ನೋಡ್ತಾ ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಸೊ 5 ಗಂಟೆ ಆಯಿತು, 5 ಗಂಟೆಗೆಲ್ಲನೂ ಕ್ಲೋಸ್. ಸೊ 5 ಗಂಟೆ ಇನ್ನೂ 5 ನಿಮಿಷ ಇದೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಸೊ ಕ್ಲೋಸ್ ಮಾಡಿ ಆಚೆ ಕಳಿಸ್ಬಿಡ್ತಾರೆ ನಮ್ಮನೆಲ್ಲನೂ. ಆ್ಯಂಡ್ ಇದು ಈವ್ನಿಂಗ್ ವ್ಯೂ. ಸೊ ಈವ್ನಿಂಗ್ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಆ್ಯಂಡ್ ಸಿಕ್ಕಾಪಟ್ಟೆ ದೊಡ್ಡದು. ನೋಡೋದಕ್ಕೆ ತುಂಬಾ ಟೈಮ್ ಬೇಕಾಗತ್ತೆ. ನೋಡಿ ಎಕ್ಸಾಕ್ಟ್ಲಿ 6 ಗಂಟೆ ಆಗಿದೆ, 6 ಗಂಟೆ. ಆ್ಯಂಡ್ ಈಗ ಬೆಲ್ ಕೇಳಿಸ್ಕೊಂಡ್ರಲ್ವ, ಸೊ ನಾನು ಅದಕ್ಕೋಸ್ಕರ ಇಲ್ಲಿ 1 ಅವರ್ ವೆಯ್ಟ್ ಮಾಡ್ತಾಯಿದ್ದೆ ಸೌಂಡ್ ಕೇಳಿಸ್ಕೊಳ್ಳೋದಕ್ಕೆ. ಸೊ ಇದಿಷ್ಟು ನ್ಯಾಷನಲ್ ಗ್ಯಾಲರಿ ವ್ಲಾಗ್ ಆಗಿತ್ತು. ನೋಡಿ ನಾವು ಸ್ಟಾರ್ಟಿಂಗ್ ಆ ಕಡೆ ಸೇನ್ಸ್ಬೆರೀಸ್ ವಿಂಗಿಂದ ಎಂಟ್ರ್ ಆಗಿದ್ದು, ಇದಿಷ್ಟು ಒಳಗಡೆ ಇದಿಷ್ಟು ಕವರ್ ಮಾಡ್ಕೊಂಡು ಬಂದಿದ್ದೀವಿ. ಕಂಪ್ಲೀಟ್ಲಿ ಎಲ್ಲನೂ ಪೇಂಟಿಂಗ್ಸೇ. ಹೇಳಿದ್ನಲ್ವಾಗಲೇ ನೋಡೋದಕ್ಕೆ ತುಂಬಾ ಟೈಮ್ ಬೇಕು. ಅಲ್ಲಿವರೆಗೂ ಇದೆ ನಮಗೆ ಗ್ಯಾಲ್ರಿ, ಇಷ್ಟು ದೊಡ್ಡ ಗ್ಯಾಲ್ರಿ ಇದು. ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಆ್ಯಂಡ್ ಪೇಂಟಿಂಗ್ಸು ಆರ್ಟ್ ಮೇಲೆ ಇಂಟ್ರೆಸ್ಟ್ ಇರೋರಿಗೆ ತುಂಬಾ ಇಂಟ್ರೆಸ್ಟ್ ಬರುತ್ತೆ ಹೇಳಬೇಕು ಅಂತಂದರೆ. ತುಂಬ ಚೆನ್ನಾಗಿದೆ. ಸೊ ನೋಡಿದ್ರಲ್ವ, ಇದಿಷ್ಟು ದ ನ್ಯಾಷನಲ್ ಗ್ಯಾಲರಿ ವ್ಲಾಗ್ ಆಗಿತ್ತು. ಹಾಗೆ ಟ್ರಫಲ್ಗರ್ ಸ್ಕ್ವೇರ್ ವ್ಲಾಗ್ ಕಂಪ್ಲೀಟ್ ಆಯಿತು ಈಗ. ಸೊ 6 ಗಂಟೆ ಕಂಪ್ಲೀಟ್ ಶಾರ್ಪ್, 6 ಗಂಟೆಯಿಂದ ಶಾರ್ಪ್ 6 ಗಂಟೆ ಕ್ಲೋಸ್ ಮಾಡಿಬಿಡ್ತಾರೆ. ಇನ್ನೂ 6 ಗಂಟೆನೂ ಆಗಿಲ್ಲ, ಲೈಕ್ ಅವಾಗಿಂದಾನೇ ಹೊರಗಡೆ ಎಲ್ಲರನ್ನೂ ಕಳಿಸಿದ್ರೆ. ಯಾಕೆಂದರೆ 2 ಫ್ಲೋರ್ಸ್ ಇದೆಯಲ್ಲ, ತುಂಬಾ ದೊಡ್ಡದಿದು. ನೀವು ವಿಡಿಯೋ ನೋಡಿದ್ರಲ್ವ, ಕಂಪ್ಲೀಟಾಗಿ ನೋಡಿದರೆ ಅರ್ಥ ಆಗುತ್ತೆ. ತುಂಬಾ ದೊಡ್ಡದು, ಸಿಕ್ಕಾಪಟ್ಟೆ ರೂಮ್ಸ್ ಇದೆ. ಆ್ಯಂಡ್ ನೋಡೋದಕ್ಕೆ ತುಂಬಾ ಟೈಮ್ ಬೇಕು, ಏನಿಲ್ಲ ಅಂದರೆ ಒಂದು 4 ಅವರ್ಸ್ ಬೇಕು. ಸೊ 6 ಗಂಟೆ, ನಾನು 2 ಗಂಟೆಗೆ ಬಂದಿರೋದು. ಆಲ್ಮೋಸ್ಟ್ 4 ಅವರ್ಸ್ ಆಯಿತು ನೋಡೋದಕ್ಕೆ. ಬಟ್ ಇನ್ನೂ ಕೆಲವೊಂದೆಲ್ಲ ಸ್ಕಿಪ್ ಮಾಡಿದ್ದೀನಿ, ಕೆಲವೊಂದೆಲ್ಲನೂ ಅಷ್ಟೇನು ಚೆನ್ನಾಗಿರಲಿಲ್ಲ. ಬಟ್ ಅದನ್ನು ಸ್ಕಿಪ್ ಮಾಡ್ಕೊಂಡು ಬೇರೆ ಬೇರೆ ಕಡೆ ನೋಡ್ಕೊಂಡು ಬಂದೆ. ಸೊ ಅಷ್ಟಾದರೂ ಕೂಡ ಇಷ್ಟೊತ್ತಾಯಿತು, ಟೈಮ್ ತೊಗೊಳ್ತು. ಸೊ ಕತ್ಲಾಯಿತು ಆಲ್ರೆಡಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆಗಿರೋರು ಬೆಲ್ಲೈಕನ್ ಕ್ಲಿಕ್ ಮಾಡಿ, ಸೊ ದಟ್ ನನ್ನ ಹೊಸ ವ್ಲಾಗ್ ನಿಮಗೆ ನೋಟಿಫೈ ಆಗುತ್ತೆ. ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಹೊಸ ಜಾಗದಲ್ಲಿ ಸಿಗ್ತೀನಿ. ನಮಸ್ತೆ ಎಲ್ರಿಗೂ, ನಮಸ್ತೆ ಕರ್ನಾಟಕ.